ಬಿಗ್ ಬಾಸ್ ಸೀಸನ್ 10 ಮುಗಿಯೋ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ನನಗೆ ಜಗನ್ ಅವರು ಸಿಕ್ಕಿದ್ದಾರೆ. ಜಗನ್ ಅವರು ಸದ್ಯಕ್ಕೆ ಶ್ರೀಗೌರಿ ಸೀರಿಯಲ್ನಲ್ಲಿ ಸಾಕಷ್ಟು ಬ್ಯುಸಿ ಇದ್ದಾರೆ. ಪ್ರೊಡಕ್ಷನ್ ಆ ಒಂದು ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ದಾರೆ. ಜೊತೆಗೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಕೂಡ ಹೌದು. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬಿಗ್ ಬಾಸ್ ಸೀಸನ್ 5 ಅವರಿದ್ದು ನಿಮಗೆಲ್ಲ ಚೆನ್ನಾಗಿ ನೆನಪಿರ್ತಾರೆ. ಅವರ ಆಟ ಇರ್ಬೋದು, ಆ ಒಂದು ಸೀಸನಲ್ಲಿ ಕೊಟ್ಟಿರೋವಂಥ ಒಂದು ಸಂದೇಶ ಇರ್ಬೋದು, ನಿಜಕ್ಕೂ ಎಲ್ರಿಗೂ ನೆನಪಿರೋವಂಥದ್ದು. ಜಗನ್ ಸರ್ ನಮಸ್ತೆ. ಬಹಳ ದಿನ ಅಂತಲೇ ಹೇಳ್ಬೋದು ನಾವು ನಿಮ್ಮನ್ನು ನೋಡಿರೋವಂಥದ್ದು. ಏನನ್ಸುತ್ತೆ ಸರ್, ಈ ಬಾರಿ ಬಿಗ್ ಬಾಸ್ ನೋಡ್ತಿದ್ದೀರಾ ಮೊದಲೇದಾಗಿ? ಹಾಂ, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಂದರೆ ತುಣುಕುಗಳನ್ನ ನೋಡ್ತಾ ಇದ್ದೀನಿ. ತುಂಬ ಎಪಿಸೋಡ್ನ ಅಷ್ಟು ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ತುಣುಕುಗಳು ಗೊತ್ತಿದೆ, ನೋಡ್ತಾ ಇದ್ದೀವಿ. ಚಿಕ್ಕ ಚೂರು ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾ ಇದ್ದಾರೆ ಸರ್ ಈ ಬಾರಿಯ ಒಂದು ಬಿಗ್ ಬಾಸ್ ಸೀಸನಲ್ಲಿ? ತುಂಬ ಚೆನ್ನಾಗಿ ಗಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಅಲ್ಲ, ಯಾರು ಇಷ್ಟ ಅಂತ ಕೇಳಕ್ಕೆ ಹೋದರೆ ಕಷ್ಟ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಸಂಗೀತ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದರೆ ಆ ಮನೆ ಮಂದಿಯೆಲ್ಲ ಅವ್ರ ಹಿಂದೆ ತಿರುಗಿ ಬಿದ್ದಿದ್ರು. ಅವರು ಬೀಂಗ್ ಅ ಹ್ಯೂಮನ್, ಅಂದರೆ ಸ್ಟ್ರಾಂಗ್ ಹ್ಯೂಮನ್ ಆಗಿ ಆಡ್ತಿದ್ದಾರೆ. ಅಂದರೆ ಅಷ್ಟು 10 ಜನ ತಿರುಗಿದ್ರು ಅವ್ರು ಒಬ್ಬರೇ ಅದನ್ನು ನಿಭಾಯಿಸ್ತಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ಸಂಗೀತ ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಬಿಗ್ ಬಾಸ್ ಸೀಸನ್ 10 ಮುಗಿಯೋ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ನನಗೆ ಜಗನ್ ಅವರು ಸಿಕ್ಕಿದ್ದಾರೆ. ಜಗನ್ ಅವರು ಸದ್ಯಕ್ಕೆ ಶ್ರೀಗೌರಿ ಸೀರಿಯಲ್ನಲ್ಲಿ ಸಾಕಷ್ಟು ಬ್ಯುಸಿ ಇದ್ದಾರೆ. ಪ್ರೊಡಕ್ಷನ್ ಆ ಒಂದು ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ದಾರೆ. ಜೊತೆಗೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಕೂಡ ಹೌದು. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬಿಗ್ ಬಾಸ್ ಸೀಸನ್ 5 ಅವರಿದ್ದು ನಿಮಗೆಲ್ಲ ಚೆನ್ನಾಗಿ ನೆನಪಿರ್ತಾರೆ. ಅವರ ಆಟ ಇರ್ಬೋದು, ಆ ಒಂದು ಸೀಸನಲ್ಲಿ ಕೊಟ್ಟಿರೋವಂಥ ಒಂದು ಸಂದೇಶ ಇರ್ಬೋದು, ನಿಜಕ್ಕೂ ಎಲ್ರಿಗೂ ನೆನಪಿರೋವಂಥದ್ದು. ಜಗನ್ ಸರ್ ನಮಸ್ತೆ. ಬಹಳ ದಿನ ಅಂತಲೇ ಹೇಳ್ಬೋದು ನಾವು ನಿಮ್ಮನ್ನು ನೋಡಿರೋವಂಥದ್ದು. ಏನನ್ಸುತ್ತೆ ಸರ್, ಈ ಬಾರಿ ಬಿಗ್ ಬಾಸ್ ನೋಡ್ತಿದ್ದೀರಾ ಮೊದಲೇದಾಗಿ? ಹಾಂ, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಂದರೆ ತುಣುಕುಗಳನ್ನ ನೋಡ್ತಾ ಇದ್ದೀನಿ. ತುಂಬ ಎಪಿಸೋಡ್ನ ಅಷ್ಟು ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ತುಣುಕುಗಳು ಗೊತ್ತಿದೆ, ನೋಡ್ತಾ ಇದ್ದೀವಿ. ಚಿಕ್ಕ ಚೂರು ನೋಡ್ತಾ ಇದ್ದೀವಿ. ಯಾರು ಇಷ್ಟ ಆಗ್ತಾ ಇದ್ದಾರೆ ಸರ್ ಈ ಬಾರಿಯ ಒಂದು ಬಿಗ್ ಬಾಸ್ ಸೀಸನಲ್ಲಿ? ತುಂಬ ಚೆನ್ನಾಗಿ ಗಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಅಲ್ಲ, ಯಾರು ಇಷ್ಟ ಅಂತ ಕೇಳಕ್ಕೆ ಹೋದರೆ ಕಷ್ಟ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಸಂಗೀತ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಅಂದರೆ ಆ ಮನೆ ಮಂದಿಯೆಲ್ಲ ಅವ್ರ ಹಿಂದೆ ತಿರುಗಿ ಬಿದ್ದಿದ್ರು. ಅವರು ಬೀಂಗ್ ಅ ಹ್ಯೂಮನ್, ಅಂದರೆ ಸ್ಟ್ರಾಂಗ್ ಹ್ಯೂಮನ್ ಆಗಿ ಆಡ್ತಿದ್ದಾರೆ. ಅಂದರೆ ಅಷ್ಟು 10 ಜನ ತಿರುಗಿದ್ರು ಅವ್ರು ಒಬ್ಬರೇ ಅದನ್ನು ನಿಭಾಯಿಸ್ತಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ಸಂಗೀತ ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ.